ಹಾಯ್ ಎಲ್ರಿಗೂ ನಮಸ್ಕಾರ. ಹಾಸಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಅಗಸೆಕಾಯಿ ಬಸ್ಸಾರು ಅಥವಾ ಸೆಡೆಕಾಯಿ ಬಸ್ಸಾರು ಅಂತ ಕರೀತಾರೆ ನಮ್ಮ ಕಡೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಇವನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೊಟ್ಟೆಯಲ್ಲಿ ಕಿರಿಮೆ ಹುಳ ಇದ್ದರೆ ಅದು ಸತ್ತೋಗುತ್ತೆ ಅಂತ ಹೇಳ್ತಾರೆ ಈ ಸಾಂಬಾರು ಅಥವಾ ಪಲ್ಯ ತಿನ್ನೋದ್ರಿಂದ. ಹಾಗಾಗಿ ಮಾಡ್ತಾಯಿದ್ದೀನಿ. ಈ ಮೊದಲಿಗೆ ನಾನು ಬೇಳೆ ಬೇಯೋದಕ್ಕೆ ಅಂತ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೆ. ನೀರು ಬಿಸಿಯಾದ ನಂತರ ಅದಕ್ಕೆ ನಾನು ಒಂದು ಮುಕ್ಕಾಲು ಲೋಟ ಬೇಳೆನ ಟೀ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಬೇಯೋ ಅಷ್ಟರಲ್ಲಿ ನಾವು ಚಿಕ್ಕ ಕಟ್ ಮಾಡಿಟ್ಕೊಂಡಿರೋಂಥ ಅಗಸೆಕಾಯಿನ ಸಹ ನಾವು ಒಂದು ಕುದಿ ಬೇಯಿಸ್ಕೊಬೇಕು. ಯಾಕಂದರೆ ಇದರಲ್ಲಿ ತುಂಬ ಒಗರಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಕುದಿ ಬರೋ ಅಷ್ಟರಲ್ಲಿ ನಾನು ಇದಕ್ಕೆ ಸ್ವಲ್ಪ ಬೇಳೆ ಬೆಂದಿತ್ತು, ಹಾಗಾಗಿ ಅದಕ್ಕೆ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದು ಸಹ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಹುಣಸೆಹಣ್ಣು ಸಹ ಹಾಕ್ಕೊಬೋದು. ನಾನು ಟೊಮೆಟೊ ಸೇರಿಸಿದ್ದೀನಿ ಇದಕ್ಕೆ. ಈಗ ಬೇಯಿಸಿರುವಂಥ ಒಂದು ಕುದಿ ಬೇಯಿಸಿರುವಂಥ ಅಗಸೆಕಾಯನ್ನು ಮತ್ತು ರಸಮನ್ನ ನಾನು ಚೆಲ್ಲಿ, ಈಗ ಅಗಸೆಕಾಯಿನ ನಾನು ಬೇಳೆ ಬೇಯಿಸಿದ್ನಲ್ವ ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಅಗಸೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪಲ್ಯಕ್ಕೆ ಕಡಲೆ ಬೀಜ ಪುಡಿ ಮಾಡಿಬಿಟ್ಟು ಹಾಕಬೇಕು. ಹಾಗಾಗಿ ಕಡಲೆ ಬೀಜನ ಹುರಿದು ಪುಡಿ ಮಾಡಿಟ್ಕೋತಾ ಇದ್ದೀನಿ ನಾನು. ಈಗ ರಸಮ್ಮು ಮತ್ತು ಪಲ್ಯನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಟೊಮೆಟೊ ಮತ್ತು ಸ್ವಲ್ಪ ಪಲ್ಯನ ತೆಗೆದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಕಡಲೆ ಬೀಜ, ಒಂದು 7-8 ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೇಯಿಸಿರೋಂಥ ಪಲ್ಯ ಮತ್ತು ಟೊಮೆಟೊ, ಒಂದು 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಇಷ್ಟು ರುಬ್ಕೊಂಬರೋಣ. ಈಗ ಇದು ಅಗಸೆ ಪಲ್ಯನ ನಾನು ಆರೋದಕ್ಕೆ ಅಂತ ಇಟ್ಟಿದ್ನಲ್ಲ, ಅದನ್ನು ಚೆನ್ನಾಗಿ ರಸ ಎಲ್ಲ ಹಿಂಡಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಒಗ್ಗರಣೆಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ ಮತ್ತು 1.5 ಸ್ಪೂನ್ ಎಣ್ಣೆ, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಂದು ಬಣ್ಣ ಬರೋ ಅಷ್ಟು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿರೋಂಥ ಮಸಾಲೆಗೆ ಉಳಿದಿರೋಂಥ ರಸಮನ್ನ ಸಹ ಸೇರಿಸಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಒಗ್ಗರಣೆಯಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ತೆಗೆದು ಬಸ್ಸಾರಲ್ಲಿ ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ನಾನು ಬೇಯಿಸಿರೋಂಥ ಅಗಸೆಕಾಯಿ ಪಲ್ಯನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಕಾಯಿ ಸಹ ಹಾಕೊಬೋದು. ಕಡಲೆ ಬೀಜದ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ನೆಕ್ಸ್ಟ್ ಲೆವೆಲಾಗಿರುತ್ತೆ. ಹಾಗಾಗಿ ಕಡಲೆ ಬೀಜ ಪುಡಿ ಹಾಕಿಬಿಟ್ಟು ಟ್ರೈ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.